ಐಕ್ಯತಾ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಅತ್ಯಂತ ಸಂತೋಷ ಪಡುವಂತಹ, ನೀವೆಲ್ಲರೂ ಕೂಡ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಥರ ಕುಳಿತುಕೊಂಡು ನೋಡುವಂತಹ ಒಂದು ಸಂತೋಷ ನೀವು ಯಾವತ್ತೂ ಲಭ್ಯ ಆಗಿಲ್ಲ, ಇವತ್ತು ಲಭ್ಯ ಆಗಿದೆ ಅಂತ ಹೇಳಿದ್ರು ಕೂಡ ಅದು ಎರಡನೇ ಮಾತನಾಡಿದೆ. ಹಾಗೆ ಇವತ್ತೆಲ್ಲರೂ ಕೂಡ ನಾವು ಇಲ್ಲಿ ಸೇರಿದ್ದೇವೆ ಅಂತಂದರೆ ಏನು ವೀರಶೈವ ಲಿಂಗಾಯತ ಮಹಾಸಭಾವನ್ನು ಸ್ಥಾಪನೆ ಮಾಡಿದಂತಹ ಆನೆಗಲ್ಲ ಕುಮಾರ ಶಿವಯೋಗಿಗಳವರ ಕನಸು ಇವತ್ತು ಒಂದು ರೀತಿಯಲ್ಲಿ ನನಸಾಗ್ತಾ ಇದೆ ಅಂತ ಭಾವಿಸಬೇಕಾಗಿರುವಂಥ ಅವರು ಲಿಂಗೈಕ್ಯರಾಗುವಂತಹ ಸಂದರ್ಭದಲ್ಲಿ ನಮ್ಮ ಸಮಾಜದ ಗಣ್ಯರು ಅವರ ಮುಂದೆ ಹೋಗಿ ತಾವು ನಿಶ್ಚಿಂತವಾಗಿರಿ ಅನ್ನೋ ಮಾತನ್ನು ಹೇಳಿದಾಗ, ಅಪ್ಪ ನಾನು ನಿಶ್ಚಿಂತೆಯಾಗಿರ್ತೇನೆ, ನನಗೇನು ತೊಂದರೆ ಇಲ್ಲ, ಎರಡು ಮಾತು ನೀನು ಒಪ್ಕೊಂಡ್ಬಿಟ್ರೆ ನಾನು ನಿಶ್ಚಿಂತೆಯಾಗಿರ್ತೇನಪ್ಪ ಅಂತ ಹೇಳಿದೆ. ಅವು ಯಾವಪ್ಪ ಅಂತಂದ್ರೆ ನಮ್ಮ ಸಮಾಜದ ಅಭಿವೃದ್ಧಿ, ನಮ್ಮ ಸಮಾಜದ ಐಕ್ಯತೆ, ಇವೆರಡನ್ನ ನೀನು ಒತ್ಕೊಂಡ್ಬಿಡೋ, ನಾನು ನಿಶ್ಚಿಂತೆಯಾಗಿ ಲಿಂಗೈಕ್ಯರಾಗ್ತೇನೆ ಅನ್ನುವಂತಹ ಮಾತನ್ನು ಹೇಳಿರ್ತಾರೆ. ಹಾಗೆ ಇವತ್ತು ಆನೆಗಲ್ಲ ಕುಮಾರಶಿವಗಳವರ ಕನಸಿನಂತೆ ಇವತ್ತು ಮಹಾಸಭಾದವರು ಎಲ್ಲರನ್ನ ಒಟ್ಟುಗೂಡಿಸಿ ಐಕ್ಯತೆಯ ಸಮಾರಂಭವನ್ನಾಗಿ ಮಾಡುವಂತಹ ಪವಿತ್ರ ಕಾರ್ಯವನ್ನು ಇಲ್ಲಿ ಆಯೋಜಿಸಿರುವಂತಹದ್ದು ಅತ್ಯಂತ ಸ್ಮರಣೀಯ, ಇದೊಂದು ಐತಿಹಾಸಿಕ ಸಮಾರಂಭ ಅಂತೇಳಿ ಭಾವಿಸಬೇಕಾಗಿರುವಂತಹ. ಇವೆಲ್ಲ ಕೇಳಿರುವ ಹಾಗೆ ಹೆನ್ರಿ ಫೋರ್ಡ್ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನೆ. ಅವನ ಕಾರನ್ನ ತಯಾರು ಮಾಡುವಂತಹ ಪ್ರಥಮ ಪ್ರದೇಶದಲ್ಲಿ ಅವನೊಂದು ಮಾತು ಇವತ್ತಿಗೆ ಈ ದಿವಸಗಳಿಗೆ ಅನ್ವಯ ಆಗ್ತದೆ ಅಂತ ಭಾವಿಸಬೇಕಾಗಿರುವಂತಹದ್ದು. ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್, ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಈಸ್ ಸಕ್ಸಸ್ ಅನ್ನುವಂತಹ ಮಾತು ಇರುತ್ತದೆ. ಹಾಗೆ ಇವತ್ತು ನಾವೆಲ್ಲ ಬಂದಿರುವಂತಹದ್ದು ಪ್ರಾರಂಭ, ಮುಂದೆ ಜೊತೆಯಲ್ಲಿರುವಂತಹದ್ದು ಪ್ರಗತಿ, ಜೊತೆಯಲ್ಲಿ ಕೆಲಸ ಮಾಡುವಂತಹದ್ದು ಇದೆಯಲ್ಲ ಅದು ಮತ್ತೊಂದು ಯಶಸ್ಸು ಅನ್ನುವಂತಹದ್ದನ್ನು ಭಾವಿಸಬೇಕಾಗಿರುವಂತಹ. ಹಾಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಏನೇ ಸಮಸ್ಯೆಗಳಿದ್ರು ಅವನ್ನೆಲ್ಲ ಬದಿಗೊತ್ತಿ ನಾವು ಹೇಗಿರಬೇಕಪ್ಪ ಅಂದರೆ ಒಂದಾಗಿದ್ದೇವೆ ಎನ್ನುವಂಥ ಭಾವನೆ, ಸಂದೇಶ ಇವತ್ತು ಜಗತ್ತಿಗೆ ಬೇಕಾಗಿರುವಂತಹದ್ದು. ನೀವೆಲ್ಲ ಒಂದು ಚಿಕ್ಕ ಹುಡುಗರಲ್ಲಿ ಒಂದು ಕತೆ ಕೇಳಿದ್ದೀವಿ. ನಾವು ಪಾಠ ಓದಬೇಕಾದ್ರೆ ಒಬ್ಬ ತಂದೆಗೆ 4 ಜನ ಮಕ್ಕಳಿರ್ತಾರೆ. ಮಕ್ಕಳು ಸುತ್ತಾಡ್ತಾನೆ ಇರ್ತಾರೆ ಅವಾಗಲೂ ಕೂಡ. ಈ ಮಕ್ಕಳಿಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಅವನು ಮೊದಲು 1 ಕಡ್ಡಿ ತಂದು ಕೊಡ್ತಾನೆ ನಮಗೆ. ಆ 1 ಕಡ್ಡಿ ತಂದು ಕೊಟ್ಟು ಮುರಿಯಿಂದಾಗ ಮುರಿದು ಬಿಡ್ತಾನೆ. 2 ಕಡ್ಡಿ ಕೊಡ್ತಾನೆ, ಅದು ಮುರಿದು ಬಿಡ್ತಾನೆ. 3 ಕಡ್ಡಿ ಕೊಟ್ಟಾಗ ಮುರಿಯಕ್ಕೆ ಕಷ್ಟ ಆಗುತ್ತೆ. 4-5 ಕಡ್ಡಿ ಕೊಟ್ಟು 1 ಕಟ್ಟೆ ಕೊಡ್ತಾರೆ, ಮುರಿಯಕ್ಕೆ ಆಗೋದಿಲ್ಲ. ಆಗ ಹೇಳ್ತಾನೆ, ನೋಡಪ್ಪ ನೀವೆಲ್ಲ ಒಬ್ಬೊಬ್ಬರೇ ಈ ರೀತಿ ಇದ್ರೆ ಮೊದಲನೇ ಕಟ್ಟಿಗೆಗಾದಂತಹ ಸ್ಥಿತಿ ನಿಮ್ಮೆಲ್ಲರಿಗೂ ಬರ್ತದೆ. ನೀವೆಲ್ಲ ಒಟ್ಟಾಗಿದ್ರೆ ಯಾರೂ ನಿಮ್ಮನ್ನು ಮುರಿಯಕ್ಕೆ ಆಗೋದಿಲ್ಲ ಅನ್ನುವಂಥ